ಆತ್ಮೀಯ ವಿದ್ಯಾರ್ಥಿಗಳೇ, SSLC ಮೊದಲ ಅಧ್ಯಾಯದಲ್ಲಿ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವ ಒಂದು ಪರಿಕಲ್ಪನೆ ಐತಿ. ವಿದ್ಯಾರ್ಥಿಗಳು ಈ ಒಂದು ವಿಷಯ ಬಂದಾಗ ತುಂಬಾ ಗೊಂದಲಕ್ಕೆ ಈಡಾಗ್ತಾರ. ಯಾಕಂತ ಹೇಳಿದ್ರೆ, ಒಂದು ಧಾತುವನ್ನ ಅವರು ಸರಿದೂಗಿಸಿದ್ರೆ ಇನ್ನೊಂದು ಧಾತುವಿನ ಸಂಖ್ಯೆಯಲ್ಲಿ ವ್ಯತ್ಯಾಸ ಉಂಟಾಗುವುದರಿಂದ ವಿದ್ಯಾರ್ಥಿಗಳು ಈ ಒಂದು ಪರಿಕಲ್ಪನೆಯನ್ನ ಬಿಟ್ಟೇ ಬಿಡುವಂತ ಸಾಧ್ಯತೆಗಳಿರ್ತಾವ. ವಾರ್ಷಿಕ ಪರೀಕ್ಷೆಯಲ್ಲಿ ಸುಮಾರು 3 ರಿಂದ 4 ಅಂಕಗಳು ಈ ವಿಷಯಕ್ಕೆ ಬರೋದರಿಂದ ಉದಾಸೀನ ಮಾಡದೆ ಒಂದು ಸುಲಭ ವಿಧಾನದ ಮೂಲಕ ವಿದ್ಯಾರ್ಥಿಗಳು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬಹುದು. ನಾ ಹೇಳುವಂತ ಈ ವಿಧಾನದಿಂದ ಸುಮಾರು 90% ರಿಂದ 95% ಸಮೀಕರಣಗಳನ್ನು ನೀವು ಸರಿದೂಗಿಸಬಹುದು. ಇನ್ನು ಉಳಿದಂತಹ ಸಮೀಕರಣಗಳು ಅವುಗಳನ್ನ ಯಾವ ರೀತಿ ಸರಿದೂಗಿಸಬೇಕು ಅನ್ನುವಂಥದ್ದಕ್ಕೆ ಇನ್ನೊಂದು ವಿಧಾನವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೇರವಾಗಿ ಸಮಯವನ್ನ ವ್ಯರ್ಥ ಮಾಡದೆ ಯಾವ ರೀತಿ ಸಮೀಕರಣಗಳನ್ನ ಸರಿದೂಗಿಸಬೇಕು ಅನ್ನುವಂಥದ್ದಕ್ಕೆ ಸುಲಭ ಒಂದು ಟ್ರಿಕ್ ಅನ್ನ ಹೇಳಿಕೊಡ್ತೀನಿ. ಈ ಟ್ರಿಕ್ ಅನ್ನ ಫಾಲೋ ಮಾಡಿದ್ದೇ ಆದ್ರೆ ಅತ್ಯಂತ ಸುಲಭ ರೀತಿಯಲ್ಲಿ ತಾವು ಸಮೀಕರಣಗಳನ್ನ ಸರಿದೂಗಿಸಬಹುದು. ಸಮೀಕರಣಗಳನ್ನ ಸರಿದೂಗಿಸಬೇಕು ಅಥವಾ ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರ ಒಂದು ನಮ್ಮ ಹತ್ತಿರ ಇರುವಂತಹ ಒಂದು ಟ್ರಿಕ್ ಯಾವುದು ಅಂತಂದ್ರ, ಪ್ರಥಮವಾಗಿ ನೀವು ಸಮೀಕರಣದಲ್ಲಿರುವಂತಹ ಲೋಹಗಳನ್ನ ಸರಿದೂಗಿಸಬೇಕು. ನಿಮ್ಮ ಒಂದು 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿ 10 ರಿಂದ 12 ಲೋಹಗಳದಾವ. ಮತ್ತೆ ಅವೇ ಲೋಹಗಳಿಂದ ಸಮೀಕರಣಗಳು ಎಕ್ಸಾಂಪಲ್ಗಳು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರೋದ್ರಿಂದ ಆ 10 ರಿಂದ 12 ಏನು ಲೋಹಗಳದಾವ ಅವುಗಳ ಪಟ್ಟಿಯನ್ನ ನೀವು ಸಿದ್ಧ ಮಾಡ್ಕೊಂಡ್ಬಿಡ್ರಿ. ಉದಾಹರಣೆಗಾಗಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಲೋಹಗಳು Fe ಆಗಿರಬಹುದು, ಜಿಂಕ್, ಸೋಡಿಯಂ, ಪೊಟ್ಯಾಸಿಯಂ, ನಂತರ ಬೇರಿಯಂ ಇತ್ಯಾದಿ. ಈ ಲೋಹಗಳು 10 ರಿಂದ 12 ಲೋಹಗಳಿಂದ ಸಮೀಕರಣಗಳು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅದಾವ. ಅವುಗಳ ಪಟ್ಟಿಯನ್ನ ನೀವು ಸಿದ್ಧ ಮಾಡಿಕೊಳ್ಳಿ. ಮುಂದಿನ ಹಂತ ಯಾವುದು ಅಂತಂದ್ರ ಅಲೋಹಗಳನ್ನ ಸರಿದೂಗಿಸಬೇಕು. ಸೊ ಅಲೋಹಗಳಿಗೆ ಉದಾಹರಣೆ ಹೇಳಬೇಕು ಅಂದ್ರೆ ಕಾರ್ಬನ್ ಆಗಿರಬಹುದು, ನೈಟ್ರೋಜನ್, ಕ್ಲೋರಿನ್, ಸಲ್ಫರ್ ಇತ್ಯಾದಿ. ಇಲ್ಲಿ ಲೋಹಗಳನ್ನ ಸರಿದೂಗಿಸಿ ಮುಂದಿನ ಹಂತ ಅಲೋಹಗಳನ್ನ ಸರಿದೂಗಿಸಬೇಕು. ಅದರ ಮುಂದಿನ ಹಂತ ಆಕ್ಸಿಜನ್ ಅನ್ನ ಸರಿದೂಗಿಸಬೇಕು. ನಂತರ ಹೈಡ್ರೋಜನ್ ಅನ್ನ ಸರಿದೂಗಿಸಬೇಕು. ಇಲ್ಲಿ ಈ 4 ಹಂತಗಳಿಂದ ನೀವು ಸಮೀಕರಣವನ್ನ ಬ್ಯಾಲೆನ್ಸ್ ಮಾಡಿದ್ದೇ ಆದ್ರೆ ಯಾವುದೇ ಒಂದು ತಪ್ಪಿಲ್ಲದೆ ಅತ್ಯಂತ ಸುಲಭ ರೀತಿಯಲ್ಲಿ ನೀವು ಒಂದು ಕೆಮಿಕಲ್ ಇಕ್ವೇಶನ್ ಅನ್ನ, ರಾಸಾಯನಿಕ ಸಮೀಕರಣವನ್ನ ಬ್ಯಾಲೆನ್ಸ್ ಮಾಡಬಹುದು. ಇಲ್ಲಿ ಒಂದು ನೀವು ನೆನಪಿಡಬೇಕಾದಂತ ಸಂಗತಿ ಏನು ಅಂತಂದ್ರೆ, ಮೊದಲು ಲೋಹವನ್ನ ಸರಿದೂಗಿಸ್ರಿ, ನಂತರ ಅಲೋಹವನ್ನ ಸರಿದೂಗಿಸ್ರಿ. ಅಲೋಹವನ್ನ ಸರಿದೂಗಿಸಿದ ಮೇಲೆ ನಮ್ಮ ಮುಂದಿನ ಹಂತ ಯಾವುದು? ಆಕ್ಸಿಜನ್ ಸರಿದೂಗಿಸಬೇಕು. ಆದ್ರೆ ಇಲ್ಲಿ ಅಲೋಹ ಸರಿದೂಗಿಸಿರಿ ಅಂದ್ರ ಆ ಸಮೀಕರಣದಲ್ಲಿ ಹೊಸದನ್ನ ಏನೋ ನೀವು ಮಾಡಿದಿರಿ. ಸೊ ಹೊಸದನ್ನ ಮಾಡಿದ ನಂತರ ಮತ್ತೆ ಪುನಃ ನಾವು ಲೋಹಗಳಿಂದನೇ ಪ್ರಾರಂಭ ಮಾಡಬೇಕು. ಮತ್ತೆ ಲೋಹವನ್ನ ಚೆಕ್ ಮಾಡ್ರಿ, ಅಲೋಹವನ್ನ ಚೆಕ್ ಮಾಡ್ರಿ. ಮುಂದಿನ ಹಂತ ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಿದ ನಂತರ ಹೊಸದನ್ನ ಮಾಡ್ರಿ. ಮತ್ತೆ ನೀವೇನ್ ಮಾಡಬೇಕು? ಲೋಹ ಚೆಕ್ ಮಾಡ್ರಿ, ಅಲೋಹಗಳನ್ನ ಚೆಕ್ ಮಾಡ್ರಿ, ಆಕ್ಸಿಜನ್ ಚೆಕ್ ಮಾಡ್ರಿ. ನೆಕ್ಸ್ಟ್ ಹೈಡ್ರೋಜನ್ ಅನ್ನ ಸರಿದೂಗಿಸ್ರಿ. ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಿದ ಮೇಲೆ ಮತ್ತೆ ಪುನಃ ಲೋಹ, ಅಲೋಹ, ಆಕ್ಸಿಜನ್, ಹೈಡ್ರೋಜನ್. ಅಂದರೆ ಸಮೀಕರಣ ಸರಿದೂಗಿಸುವಾಗ ಯಾವುದಾರು ಒಂದನ್ನ ನೀವು ಬ್ಯಾಲೆನ್ಸ್ ಮಾಡಿದರೆ ಮತ್ತೆ ನೀವು 1ನೇ ಹಂತದಿಂದನೇ ಪ್ರಾರಂಭ ಮಾಡಬೇಕು. ಕೆಲವೊಂದು ಉದಾಹರಣೆಗಳ ಮೂಲಕ ನಿಮಗೆ ಸುಲಭವಾಗಿ ಅರ್ಥ ಆಕತಿ. ಸೊ ಈ ಒಂದು ಕ್ರಮವನ್ನ ನೆನಪಿಟ್ರೆ ಸಾಕು. ಮೊದಲು ಲೋಹ, ಆಮೇಲೆ ಅಲೋಹ, ನಂತರ ಆಕ್ಸಿಜನ್, ನಂತರ ಹೈಡ್ರೋಜನ್. ಸೊ ಇಲ್ಲಿ
ಕೆಲವು ಸರಳ ಉದಾಹರಣೆಗಳಿಂದ ಪ್ರಾರಂಭ ಮಾಡಿ ಕ್ಲಿಷ್ಟಕರ ಉದಾಹರಣೆಗಳನ್ನ ನಾವು ಇದರಿಂದ ಬಿಡಿಸುವಂತಹ ಪ್ರಯತ್ನವನ್ನ ಮಾಡೋಣ. ನೆನಪಿಡಿ, ಮೊದಲು ಲೋಹ ಮೆಟಲ್, ಆಮೇಲೆ ಅಲೋಹ ನಾನ್ ಮೆಟಲ್, ನಂತರ ಆಕ್ಸಿಜನ್, ನಂತರ ಹೈಡ್ರೋಜನ್. ಈ ಕ್ರಮದಲ್ಲಿಯೇ ಸಮೀಕರಣವನ್ನ ಸರಿದೂಗಿಸಿ. ಒಂದು ಸರಳ ಸಮೀಕರಣವನ್ನು ಇಲ್ಲಿ ಬರೀತೇನೆ ನಾನು. ಸಿ ಪ್ಲಸ್ O2 CO2. ಇಲ್ಲಿ ಸಮೀಕರಣದಲ್ಲಿ ಲೋಹ ಇದೆಯಾ ನೋಡಿ ಮೊದಲು. ಇಲ್ಲಿ ಯಾವುದೇ ಲೋಹವಿಲ್ಲ. ಮುಂದಿನ ಹಂತ ಅಲೋಹ. ಇಲ್ಲಿ ಕಾರ್ಬನ್ ಕೂಡ ಅಲೋಹ, ಆಕ್ಸಿಜನ್ ಕೂಡ ಅಲೋಹ. ಆದ್ರೆ ನೆನಪಿಡಿ, ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅನ್ನ ನಂತರ ನೀವು ಬ್ಯಾಲೆನ್ಸ್ ಮಾಡಬೇಕು. ಇವುಗಳನ್ನ ಬಿಟ್ಟ ಉಳಿದ ಒಂದು ಅಲೋಹಗಳನ್ನ ಮೊದಲು ಬ್ಯಾಲೆನ್ಸ್ ಮಾಡಿ. ಇಲ್ಲಿ ಆಕ್ಸಿಜನ್ ಬಿಟ್ಟರೆ ಇರುವಂತಹ ಅಲೋಹ ಕಾರ್ಬನ್. ಇಲ್ಲಿ ಒಂದು ಕಾರ್ಬನ್ ಇದೆ. ಉತ್ಪನ್ನಗಳಲ್ಲಿಯೂ ಕೂಡ ಒಂದೇ ಕಾರ್ಬನ್ ಇದೆ. ಕಾರ್ಬನ್ ಬ್ಯಾಲೆನ್ಸ್ ಇದೆ. ಆಕ್ಸಿಜನ್ 2, ನಂತರ ಆಕ್ಸಿಜನ್ 2. ಅಲೋಹ ಬ್ಯಾಲೆನ್ಸ್ ಮಾಡಿದ ನಂತರ ಮುಂದಿನ ಹಂತ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಬೇಕು. ಅಲೋಹ ಕಾರ್ಬನ್ ಬ್ಯಾಲೆನ್ಸ್ ಇದೆ. ಮುಂದಿನ ಹಂತ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಬೇಕು. ಮುಂದಿನ ಹಂತ ಆಕ್ಸಿಜನ್ ಪ್ರತಿವರ್ತಕದಲ್ಲಿ 2 ಇವೆ ಮತ್ತು ಉತ್ಪನ್ನದಲ್ಲಿಯೂ ಕೂಡ 2 ಅದಾವ. ಸಮೀಕರಣ ಸರಿದೂಗಿದೆ. ಸರಳ ಉದಾಹರಣೆ ನಾವು ತೆಗೆದುಕೊಂಡಿವಿ. ಇನ್ನು ಸಂಕೀರ್ಣ ಉದಾಹರಣೆಗಳನ್ನ ಪ್ರಾರಂಭ ಮಾಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಕೆಲವೊಂದು ಸಮೀಕರಣಗಳು. Fe ಪ್ಲಸ್ H2O, Fe3O4 ಪ್ಲಸ್ H2. ಇದನ್ನು ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲಿ ಮೊದಲು ಲೋಹವನ್ನ ಸರಿದೂಗಿಸಬೇಕು. ಇಲ್ಲಿರುವಂತಹ ಲೋಹ ಕಬ್ಬಿಣ Fe. ಮೊದಲು ಲೋಹವನ್ನ ಸರಿದೂಗಿಸಿ. ಇಲ್ಲಿ ಪ್ರತಿವರ್ಧಕದಲ್ಲಿ ಕಬ್ಬಿಣ ಇಲ್ಲಿ 1 ಐತಿ. ಉತ್ಪನ್ನಗಳಲ್ಲಿ 3 ಕಬ್ಬಿಣದ ಪರಮಾಣುಗಳದಾವ. ಇಲ್ಲಿ 3, ಇಲ್ಲಿ 1. ಹೀಗಾಗಿ ಇವನ್ನ ನೀವು 3 ಮಾಡಬೇಕು. ಹೇಗೆ ಮಾಡ್ತೀರಾ ಅಂತಂದ್ರೆ ಅದರ ಹಿಂದೆ ನೀವು 3 ನಂಬರ್ ಅನ್ನ ಬರೀತೀರಿ. ಇಲ್ಲಿ 3 Feಗಳು, ಇಲ್ಲಿಯೂ ಕೂಡ 3 Feಗಳು. ಲೋಹವನ್ನ ಸರಿದೂಗಿಸಿದ್ರಿ. ಮುಂದಿನ ಹಂತ ಅಲೋಹಗಳನ್ನ ಸರಿದೂಗಿಸಬೇಕು. ಇಲ್ಲಿ ಅಲೋಹಗಳು ಯಾವಿಲ್ಲ ಅಂದ್ರೆ ಹೈಡ್ರೋಜನ್ ಐತಿ ಮತ್ತು ಆಕ್ಸಿಜನ್ ಐತಿ, ಆದ್ರೆ ಅವುಗಳನ್ನ ನಂತರ ಸರಿದೂಗಿಸಬೇಕು. ಇವುಗಳನ್ನ ಬಿಟ್ಟ ಅಲೋಹಗಳಲ್ಲಿ ಯಾವೂ ಇಲ್ಲ. ಮುಂದಿನ ಹಂತ ಆಕ್ಸಿಜನ್. ಇಲ್ಲಿ 1 ಆಕ್ಸಿಜನ್ ಇದೆ. ಇಲ್ಲಿ 4 ಆಕ್ಸಿಜನ್ಗಳಿವೆ. ಉತ್ಪನ್ನಗಳಲ್ಲಿ 4 ಆಕ್ಸಿಜನ್ಗಳಿದ್ದು ಪ್ರತಿವರ್ತಕದಲ್ಲಿ 1 ಆಕ್ಸಿಜನ್ ಇದೆ. ಈ ಒಂದು ಆಕ್ಸಿಜನ್ ಅನ್ನ ನಾವು ಸರಿದೂಗಿಸಬೇಕು. ಯಾವ ರೀತಿ ಸರಿದೂಗಿಸ್ತೀರಿ ಅಂದ್ರೆ ಪ್ರತಿವರ್ತಕದಲ್ಲಿ ನಾನು 4 ಬರಿತೀನಿ. 4 ಆಕ್ಸಿಜನ್, 4 ಆಕ್ಸಿಜನ್. ಆಕ್ಸಿಜನ್ ಸರಿದೂಗಿಸಿದ್ರಿ. ನೆಕ್ಸ್ಟ್ ಹೈಡ್ರೋಜನ್ ಸರಿದೂಗಿಸಬೇಕು. ಆದ್ರೆ ಈಗಾಗಲೇ ನಾ ಹೇಳಿದ ಹಾಗೆ ಈ ಒಂದು ಸರಣಿಯಲ್ಲಿ ಹೊಸದನ್ನ ಏನಾದ್ರೂ ನೀವು ಮಾಡಿರಿ ಅಂತಂದ್ರ ಮತ್ತೆ 1ನೇ ಹಂತದಿಂದ ಪ್ರಾರಂಭ ಮಾಡಬೇಕು. ಮತ್ತೆ ಲೋಹ ಚೆಕ್ ಮಾಡ್ರಿ. 3 Fe, 3 Fe. ಅಲೋಹ ಚೆಕ್ ಮಾಡ್ರಿ, ಯಾವೂ ಇಲ್ಲ. ಆಕ್ಸಿಜನ್ ಚೆಕ್ ಮಾಡ್ರಿ, 4 ಆಕ್ಸಿಜನ್, 4 ಆಕ್ಸಿಜನ್. ಕೊನೆಯ ಹಂತ ಹೈಡ್ರೋಜನ್ ಸರಿದೂಗಿಸಬೇಕು. ಹೈಡ್ರೋಜನ್ಗಳು ಇಲ್ಲಿ ನೋಡಿ 4 into 2 ಟೋಟಲ್ 8 ಹೈಡ್ರೋಜನ್ಗಳಿವೆ. ಇಲ್ಲಿ 2 ಹೈಡ್ರೋಜನ್ಗಳಿವೆ. ಇವುಗಳನ್ನ 8 ಮಾಡಬೇಕು. ಯಾವ ರೀತಿ ಮಾಡ್ತೀರಿ ಅಂತಂದ್ರೆ ಇಲ್ಲಿ ನೀವು 4 ಬರೀತೀರಿ. 4 into 2 ಇಲ್ಲಿ 8 ಹೈಡ್ರೋಜನ್, 8 ಹೈಡ್ರೋಜನ್ಗಳು. ಹೈಡ್ರೋಜನ್ ಸರಿದೂಗಿಸಿದ ಮೇಲೆ ಮತ್ತೆ ನೀವು 1ನೇ ಹಂತದಿಂದ ಪ್ರಾರಂಭ ಮಾಡಬೇಕು. ನೆನಪಿಡಿ, ಈ ಒಂದು ಹಂತದಲ್ಲಿ ಹೊಸದನ್ನ ಏನಾದ್ರೂ ನೀವು ಮಾಡಿದ್ದೇ ಆದ್ರೆ
ಮತ್ತೆ ಪ್ರಾರಂಭದಿಂದ ಸ್ಟಾರ್ಟ್ ಮಾಡಬೇಕು. ಲೋಹ, ಅಲೋಹ, ಆಕ್ಸಿಜನ್, ಹೈಡ್ರೋಜನ್. ಸೊ ಇನ್ನೊಮ್ಮೆ ಚೆಕ್ ಮಾಡಿ. ಸೊ ಲೋಹಗಳು 3Fe 3Fe, ಅಲೋಹಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಬಿಟ್ಟು ಬೇರೆ ಯಾವಿಲ್ಲ. ಮುಂದಿನ ಹಂತ ಆಕ್ಸಿಜನ್ 4 ಆಕ್ಸಿಜನ್ ಮತ್ತು 4 ಆಕ್ಸಿಜನ್, ಹೈಡ್ರೋಜನ್ಗಳು 8 ಮತ್ತು 8. ಸಮೀಕರಣ ಸರಿದೂಗಿತು. ಮುಂದೆ ಇನ್ನಷ್ಟು ಕ್ಲಿಷ್ಟಕರ ಸಮೀಕರಣಗಳನ್ನ ನಾನು ಇಲ್ಲಿ ಬರೀತಾ ಹೋಗ್ತೀನಿ. ಒಂದೇ ಇಲ್ಲಿ ಅಂಶ ನೆನಪಿಡಬೇಕು, ಹೊಸದನ್ನು ಏನಾದರೂ ನೀವು ಬ್ಯಾಲೆನ್ಸ್ ಮಾಡಿದ್ದೇ ಆದ್ರೆ ಮತ್ತೆ ಒಂದನೇ ಹಂತದಿಂದ ಇಲ್ಲಿ ಆರಂಭ ಮಾಡಬೇಕು. ಒಂದೇ ಸಮೀಕರಣವನ್ನು ಬರೀತೀನಿ. ಮ್ಯಾಗ್ನೇಷಿಯಂ ನೈಟ್ರೈಟ್ ಪ್ಲಸ್ ವಾಟರ್ Mg3N2 ಪ್ಲಸ್ H2O MgOH twice ಪ್ಲಸ್ NH3 ಅಮೋನಿಯಾವನ್ನು ಉತ್ಪಾದನೆ ಮಾಡುವಂತಹ ಒಂದು ವಿಧಾನ ಇದು. ಇಲ್ಲಿ ಮೊದಲು ಲೋಹವನ್ನ ಸರಿದೂಗಿಸಿ. ಸೊ Mgಗಳು ಇಲ್ಲಿ 3, ಇಲ್ಲಿ 1. ಸೊ ನಾನು ಇಲ್ಲಿ ಇವುಗಳನ್ನ 3 ಮಾಡ್ಕೋತೀನಿ. ಸೊ ಲೋಹ ಸರಿದೂಗಿತು. ಮುಂದಿನ ಹಂತ ಅಲೋಹ. ಸೊ ಅಲೋಹ ನೈಟ್ರೋಜನ್ ಇದೆ. ಇಲ್ಲಿ ನೈಟ್ರೋಜನ್ಗಳು ಇಲ್ಲಿ 2 ಅದಾವ, ಇಲ್ಲಿ ನೈಟ್ರೋಜನ್ 1 ಐತಿ. ಹೀಗಾಗಿ ನಾನು ಇದನ್ನ 2 ಮಾಡ್ಕೋತೀನಿ. 2 ನೈಟ್ರೋಜನ್ 2 ನೈಟ್ರೋಜನ್. ಸೊ ಅಲೋಹ ಬ್ಯಾಲೆನ್ಸ್ ಮಾಡಿದ ಮೇಲೆ ಹೊಸದನ್ನ ನಾವು ಮಾಡೇವಿ. ಮತ್ತೆ ಏನ್ ಮಾಡ್ಬೇಕು, ನಾವು ಲೋಹಗಳನ್ನ ಸರಿದೂಗಿಸಬೇಕು. ಸೊ Mg3 ಲೋಹಗಳ ಸಂಖ್ಯೆ ಸರಿಯಾಗಿದೆ. ನೈಟ್ರೋಜನ್ಗಳು 2 ಸರಿಯಾಗಿದೆ. ಮುಂದಿನ ಹಂತ ಆಕ್ಸಿಜನ್ ಸರಿದೂಗಿಸಿ. ಆಕ್ಸಿಜನ್ಗಳು ಇಲ್ಲಿ 1 ಆಕ್ಸಿಜನ್ ಇದೆ, ಇಲ್ಲಿ ಆಕ್ಸಿಜನ್ 2 ಇಂಟು 3. ಸೊ 3 ಆಕ್ಸಿಜನ್ ಪ್ಲಸ್ ಇಲ್ಲಿ 2 ಆಕ್ಸಿಜನ್. ಸೊ 3 ಇಂಟು 2 6 ಆಕ್ಸಿಜನ್ ಇವೆ ಇಲ್ಲಿ. ಸೊ ಇಲ್ಲಿ ನೀವು 6 ಆಕ್ಸಿಜನ್ ಅನ್ನ ಮಾಡಬೇಕು. ಇಲ್ಲಿ ನಾನು 6 ಆಕ್ಸಿಜನ್ ಅನ್ನ ಇಲ್ಲಿ ಮಾಡಿದೆ. ಸೊ ಪ್ರತಿವರ್ತಕದಲ್ಲಿ 6 ಆಮ್ಲಜನಕದ ಪರಮಾಣುಗಳು ಮತ್ತು ಉತ್ಪನ್ನಗಳಲ್ಲಿಯೂ ಕೂಡ 6 ಆಮ್ಲಜನಕದ ಪರಮಾಣುಗಳು. ಆಕ್ಸಿಜನ್ ಸರಿದೂಗಿತು. ಸೊ ಹೊಸದನ್ನ ಮಾಡಿದೆ. ಇಲ್ಲಿ ಮತ್ತೆ ಲೋಹ ಚೆಕ್ ಮಾಡಿ. Mg3 ನಾನ್ ಮೆಟಲ್ N2 ಆಕ್ಸಿಜನ್ಗಳು 6 ನಂತರ ಹೈಡ್ರೋಜನ್ 6 ಇಂಟು 2 12 ಹೈಡ್ರೋಜನ್. ಇಲ್ಲಿ 3 ಇಂಟು 2 6 ಹೈಡ್ರೋಜನ್ ಪ್ಲಸ್ ಇಲ್ಲಿ 2 ಇಂಟು 3 6 ಹೈಡ್ರೋಜನ್. ಸೊ 12 ಹೈಡ್ರೋಜನ್ ಪರಮಾಣುಗಳು. 6 ಪ್ಲಸ್ 6 ಇಲ್ಲಿಯೂ ಕೂಡ 12 ಹೈಡ್ರೋಜನ್ ಪರಮಾಣುಗಳು. ಸೊ ಹೈಡ್ರೋಜನ್ ಸರಿದೂಗಿತು. ಮತ್ತೆ ಹೈಡ್ರೋಜನ್ ಸರಿ ಮಾಡಿದ ಮೇಲೆ ಲೋಹ, ಅಲೋಹ, ಆಕ್ಸಿಜನ್, ಹೈಡ್ರೋಜನ್ ಕೊನೆಯದಾಗಿ ಚೆಕ್ ಮಾಡಿಬಿಡಿ. ಸೊ ಇಲ್ಲಿ Mgಗಳು 3, ನೈಟ್ರೋಜನ್ 2, ಆಕ್ಸಿಜನ್ 6, ಹೈಡ್ರೋಜನ್ಗಳು 12, ಇಲ್ಲಿ ಹೈಡ್ರೋಜನ್ಗಳು 6 ಪ್ಲಸ್ ಇಲ್ಲಿ 6, ಟೋಟಲ್ 12 ಹೈಡ್ರೋಜನ್. ಸಮೀಕರಣ ಬ್ಯಾಲೆನ್ಸ್ ಆಯಿತು. ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತಹ ಎಲ್ಲ ಸಮೀಕರಣಗಳನ್ನ ಈ ವಿಧಾನದಿಂದ ನೀವು ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ರಿ. ನಾ ಹೇಳಿದ ಹಾಗೆ 90% ಸಮೀಕರಣಗಳು ಈ ವಿಧಾನದಿಂದ ಬ್ಯಾಲೆನ್ಸ್ ಆಗ್ತಾವ. ಇನ್ನು 10% ಸಮೀಕರಣಗಳು ಈ ವಿಧಾನದಿಂದ ಬ್ಯಾಲೆನ್ಸ್ ಆಗೋದಿಲ್ಲ. ಸೊ ಆ ಸಮೀಕರಣಗಳನ್ನ ಯಾವ ರೀತಿ ಮಾಡಬೇಕು ಅನ್ನುವಂಥದಕ್ಕೆ ನಾ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಧಾನವನ್ನ ನಿಮಗೆ ಹೇಳ್ತೀನಿ. ಇನ್ನೊಂದು ಎಕ್ಸಾಂಪಲ್ ಅನ್ನ ಇಲ್ಲಿ ತೆಗೆದುಕೊಳ್ಳೋಣ. CuO ಪ್ಲಸ್ NH3, Cu ಪ್ಲಸ್ N2
ಪ್ಲಸ್ H2O. ಸಮೀಕರಣಗಳನ್ನ ಸ್ವಲ್ಪ ಕ್ಲಿಷ್ಟಕರವಾದ ಸಮೀಕರಣಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಮೊದಲು ಏನ್ ಮಾಡಬೇಕು, ಲೋಹವನ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ಇಲ್ಲಿರುವಂತಹ ಲೋಹ ತಾಮ್ರ, ಕಾಪರ್. ಸೊ ಇಲ್ಲಿ ತಾಮ್ರ ಒಂದು ಪರಮಾಣು, ಇಲ್ಲಿ ತಾಮ್ರದ ಪರಮಾಣು ಒಂದು. ಸೊ ಮೆಟಲ್ ಬ್ಯಾಲೆನ್ಸ್ ಇದೆ. ನೆಕ್ಸ್ಟ್ ಅಲೋಹ ರೀ. ಅಲೋಹ ಇಲ್ಲಿ ನೈಟ್ರೋಜನ್, ಪ್ರತಿವರ್ತಕದಲ್ಲಿ ನೈಟ್ರೋಜನ್ ಐತಿ. ಉತ್ಪನ್ನದಾಗ ನೋಡಿ, ಸೊ ಇಲ್ಲಿ ನೈಟ್ರೋಜನ್ ಇದೆ. ಆ ನೈಟ್ರೋಜನ್ಗಳ ಸಂಖ್ಯೆ ಎಷ್ಟು ಅಂದ್ರೆ 2. ಸೊ ಇಲ್ಲಿ 2 ನೈಟ್ರೋಜನ್ ಇರೋದ್ರಿಂದ ನಾ ಈ ಒಂದು ನೈಟ್ರೋಜನ್ ಅನ್ನ ಬ್ಯಾಲೆನ್ಸ್ ಮಾಡ್ತೀನಿ. ಸೊ ನಾನು ಇಲ್ಲಿ 2 ಬರೆಯೋದರ ಮೂಲಕ ಆ ನೈಟ್ರೋಜನ್ ಬ್ಯಾಲೆನ್ಸ್ ಮಾಡಿ. ಸೊ ಅಲೋಹವನ್ನ ಬ್ಯಾಲೆನ್ಸ್ ಮಾಡೀನಿ. ಮತ್ತೆ ಒಂದನೇ ಹಂತ ಸ್ಟಾರ್ಟ್. ಅಲೋಹವನ್ನ ಬ್ಯಾಲೆನ್ಸ್ ಮಾಡಿದ ನಂತರ ಮತ್ತೆ ಪ್ರಥಮ ಹಂತದಿಂದ ಆರಂಭ ಮಾಡೋಣ. ಸೊ ಅಲೋಹಗಳು ಇಲ್ಲಿ ನೈಟ್ರೋಜನ್ 1, ಇಲ್ಲಿ ನೈಟ್ರೋಜನ್ 2. ನಾನಿಲ್ಲಿ ಅಲೋಹವನ್ನ ಬ್ಯಾಲೆನ್ಸ್ ಮಾಡೀನಿ. ನಂತರ ಮತ್ತೆ ಲೋಹದಿಂದ ಆರಂಭ ಮಾಡಬೇಕು. ಸೊ ಲೋಹ 1, ಲೋಹ 1, ಅಲೋಹ 2, ಅಲೋಹ 2. ಮುಂದಿನ ಹಂತ ಆಕ್ಸಿಜನ್ ಅನ್ನ ಸರಿದೂಗಿಸಬೇಕು. ಪ್ರತಿವರ್ತಕದಲ್ಲಿ ಆಕ್ಸಿಜನ್ ನ ಪರಮಾಣು 1, ಉತ್ಪನ್ನದಲ್ಲಿಯೂ ಕೂಡ ಆಕ್ಸಿಜನ್ ನ ಪರಮಾಣು 1. ಇನ್ನು ಮುಂದಿನ ಹಂತ ಹೈಡ್ರೋಜನ್ ಸರಿದೂಗಿಸಬೇಕು. ಹೈಡ್ರೋಜನ್ ನೋಡಿ, ಇಲ್ಲಿ 2 into 3. ಪ್ರತಿವರ್ತಕದಲ್ಲಿ ಒಟ್ಟು ಹೈಡ್ರೋಜನ್ಗಳ ಸಂಖ್ಯೆ 6. ಉತ್ಪನ್ನದಲ್ಲಿ 2 ಹೈಡ್ರೋಜನ್ಗಳು ಈಗಾಗಲೇ ಅದಾವ. ಇಲ್ಲಿ ನಾನು 6 ಬ್ಯಾಲೆನ್ಸ್ ಮಾಡಬೇಕು. ಹೀಗಾಗಿ ನಾ ಇಲ್ಲಿ 3 ಬರಿತೀನಿ ನೋಡಿ. 3 into 2 6 ಹೈಡ್ರೋಜನ್. ಇಲ್ಲಿ ನೋಡಿ, ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಿದ ನಂತರ ಮತ್ತೆ ಒಂದನೇ ಹಂತದಿಂದ ಆರಂಭ ಮಾಡಿ. ಸೊ ಒಂದನೇ ಹಂತ ಲೋಹಗಳನ್ನು ಚೆಕ್ ಮಾಡಿ. ತಾಮ್ರದ ಪರಮಾಣು 1, ತಾಮ್ರದ ಪರಮಾಣು 1. ಅಲೋಹ ಚೆಕ್ ಮಾಡಿ. ನೈಟ್ರೋಜನ್ 2, ನೈಟ್ರೋಜನ್ 2. ನಂತರ ಆಕ್ಸಿಜನ್ ಚೆಕ್ ಮಾಡಿ. ಆಕ್ಸಿಜನ್ ಪರಮಾಣು 1. ಇಲ್ಲಿ ನೋಡಿ, ಆಕ್ಸಿಜನ್ ಪರಮಾಣುಗಳು 3 ಇವೆ. ಸೊ ಒಂದು ಸಂಗತಿಯನ್ನ ಸರಿದೂಗಿಸಿದಾಗ, ನಾ ಪುನಃ ಹೇಳ್ತಾ ಇದ್ದೀನಿ ನಿಮಗೆ, ಈ ಒಂದು ಸಮೀಕರಣ ಸರಿದೂಗಿಸುವಾಗ ಹೊಸದನ್ನ ಏನಾದ್ರೂ ಮಾಡಿರಿ ಅಂತಂದ್ರ ಮತ್ತೆ ಒಂದೇ ಹಂತದಿಂದ ಆರಂಭ ಮಾಡ್ಬೇಕಂತ ಯಾಕೆ ನಾ ಹೇಳ್ತಾ ಇದ್ದೀನಿ ಪುನಃ ಅಂತಂದ್ರ, ನೋಡಿ ಇಲ್ಲಿ ಹೈಡ್ರೋಜನ್ ಅನ್ನ ಸರಿದೂಗಿಸಿದ ಮೇಲೆ ಇಲ್ಲಿ ಆಕ್ಸಿಜನ್ ನ ಸಂಖ್ಯೆ ಇಲ್ಲಿ ವ್ಯತ್ಯಾಸ ಆಯಿತು. ಕ್ಷಮಿಸಿ, ಹೈಡ್ರೋಜನ್ ನ ಸಂಖ್ಯೆಯನ್ನ ನಾವು ಸರಿದು ಮಾಡಿದಾಗ ಆಕ್ಸಿಜನ್ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಯಿತು. ಇಲ್ಲಿ 1 ಆಕ್ಸಿಜನ್, ಇಲ್ಲಿ 3 ಆಕ್ಸಿಜನ್ಗಳಾದವು. ಸೊ ಆಕ್ಸಿಜನ್ ಅನ್ನ ನಾನು ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಸೊ ನಾ ಏನ್ ಮಾಡ್ತೀನಿ, ಇಲ್ಲಿ 3 ಸಂಖ್ಯೆಯನ್ನು ಬರೀತೀನಿ. ಸೊ ಆಕ್ಸಿಜನ್ಗಳು 3 ಆದವು. ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡಿದ ಮೇಲೆ ಮುಂದಿನ ಹಂತಕ್ಕೆ ಹೋಗದೆ ಮತ್ತೆ ಮೊದಲ ಹಂತದಿಂದ ಆರಂಭ ಮಾಡಿ. ತಾಮ್ರವನ್ನ, ಲೋಹವನ್ನ ಚೆಕ್ ಮಾಡಿ. ಲೋಹಗಳು 3. ಇಲ್ಲಿ ಲೋಹಗಳನ್ನ ನಾನು 3 ಮಾಡ್ಕೋತೀನಿ. ನೋಡಿ, ಸಂಖ್ಯೆಯಲ್ಲಿ ವ್ಯತ್ಯಾಸವನ್ನು ನೋಡ್ತಾ ಇದ್ದೀರಿ. ಒಂದು ಹೊಸ ಸಂಗತಿ ಮಾಡಿದಾಗ ಇನ್ನೊಂದು ಸಂಗತಿಯಲ್ಲಿ ವ್ಯತ್ಯಾಸ ಆಗೋದ್ರಿಂದ ಒಂದನೇ ಹಂತದಿಂದ ಆರಂಭ ಮಾಡಬೇಕು. ಲೋಹಗಳು 3, ಲೋಹಗಳು 3, ಅಲೋಹಗಳು 2, ಅಲೋಹಗಳು 2, ಆಕ್ಸಿಜನ್ಗಳು 3, ಆಕ್ಸಿಜನ್ಗಳ ಸಂಖ್ಯೆ ಇಲ್ಲಿ 3, ಹೈಡ್ರೋಜನ್ಗಳ ಸಂಖ್ಯೆ 6, ಇಲ್ಲಿ ಹೈಡ್ರೋಜನ್ ಸಂಖ್ಯೆ 6. ಸೊ ಈ ಒಂದು ಸಮೀಕರಣದಲ್ಲಿ ಹೈಡ್ರೋಜನ್ ಕೊನೆಯಲ್ಲಿ ಹೈಡ್ರೋಜನ್ ಸರಿದೂಗಿಸಿದಾಗ ನಮಗೆ ಎಲ್ಲ ಧಾತುಗಳ ಒಂದು ಸಂಖ್ಯೆಗಳಲ್ಲಿ ನಮಗೆ ಬದಲಾವಣೆ ಇಲ್ಲಿ ಕಂಡು ಬಂದಿತ್ತು. ಇನ್ನು ಮುಂದಿನ ಒಂದು ಎಕ್ಸಾಂಪಲ್ ಅನ್ನು ನೋಡೋಣ. ಕೊನೆಯ ಎಕ್ಸಾಂಪಲ್. ಸೊ Al4C3 ಪ್ಲಸ್ H2O CH4 ಪ್ಲಸ್ AlOH ಥ್ರೈಸ್. ಈ ಒಂದು ಸಮೀಕರಣದಲ್ಲಿ ಪ್ರಥಮವಾಗಿ
ನಾವು ಹಂತಗಳನ್ನ ಫಾಲೋ ಮಾಡೋಣ. ಮೊದಲನೇದಾಗಿ ಅಲ್ಯೂಮಿನಿಯಂನ ಅಂದ್ರೆ ಲೋಹವನ್ನ ಸರಿದೂಗಿಸಬೇಕು. ಅಲ್ಯೂಮಿನಿಯಂಗಳ ಸಂಖ್ಯೆ ಇಲ್ಲಿ 4. ಸೊ ಇಲ್ಲಿ ಅಲ್ಯೂಮಿನಿಯಂ ಸಂಖ್ಯೆ 1 ಇರೋದ್ರಿಂದ ನಾ ಅಲ್ಯೂಮಿನಿಯಂ ಅನ್ನ ಸರಿದೂಗಿಸ್ತೀನಿ. ಸೊ ಲೋಹ ಆದ್ಮೇಲೆ ಅಲೋಹ. ಕಾರ್ಬನ್ ಪರಮಾಣುಗಳು 3 ಅದಾವ. ಸೊ ಇಲ್ಲಿ ಕಾರ್ಬನ್ ಸಂಖ್ಯೆ 1 ಐತಿ. ನಾ ಕಾರ್ಬನ್ ಅನ್ನ ಇಲ್ಲಿ 3 ಮಾಡ್ಕೊತೀನಿ. ಸೊ ಲೋಹ ಆಯ್ತು, ಅಲೋಹ ಆಯ್ತು. ಅಲೋಹ ಆದ ಮೇಲೆ ಮತ್ತೆ ಲೋಹಕ್ಕೆ ಬರೋಣ. ಅಲ್ಯೂಮಿನಿಯಂ ಸಂಖ್ಯೆ 4, ಅಲ್ಯೂಮಿನಿಯಂ ಸಂಖ್ಯೆ 4. ಅಲೋಹ ಕಾರ್ಬನ್ 3, ಕಾರ್ಬನ್ 3. ನಂತರ ಆಕ್ಸಿಜನ್. ಇಲ್ಲಿ ಪ್ರತಿವರ್ತಕದಲ್ಲಿ ಆಕ್ಸಿಜನ್ ಪರಮಾಣು 1. ಸೂಕ್ಷ್ಮವಾಗಿ ಇಲ್ಲಿ ಗಮನ ಕೊಡಬೇಕು ನೀವು. ಆಕ್ಸಿಜನ್ಗಳು 3 ಇಂಟು 4. 4 ಆಕ್ಸಿಜನ್ ಪರಮಾಣುಗಳು ಇಂಟು 3. ಸೊ 4 ಇಂಟು 3 12 ಆಕ್ಸಿಜನ್ಗಳು ಇಲ್ಲಿ ಅದಾವ. ಸೊ 12 ಆಕ್ಸಿಜನ್ಗಳು ಇಲ್ಲಿ ಅದಾವ. ಸೊ ಇಲ್ಲಿ ನಾನು 12 ಆಕ್ಸಿಜನ್ಗಳನ್ನ ಮಾಡಬೇಕು. ಸೊ ಇಲ್ಲಿ ನನಗೆ ಇರುವಂತ ಆಪ್ಷನ್ ಏನು ಅಂತಂದ್ರೆ, ಸೊ ನಾನು ನೇರವಾಗಿ ಇಲ್ಲಿ 12 ಆಕ್ಸಿಜನ್ಗಳನ್ನ ಬರಿತೀನಿ. ಸೊ 12 ಆಕ್ಸಿಜನ್, ನಂತರ 4 ಇಂಟು 3 12 ಆಕ್ಸಿಜನ್. ಸೊ ಆಕ್ಸಿಜನ್ ಸಂಖ್ಯೆ ಸರಿದೂಗಿತು. ಸೊ ಆಕ್ಸಿಜನ್ ಸರಿದೂಗಿಸಿದ ಮೇಲೆ ಮತ್ತೆ 1ನೇ ಹಂತಕ್ಕೆ ಬರೋಣ. ಸೊ ಲೋಹ ಚೆಕ್ ಮಾಡ್ರಿ. ಲೋಹಗಳ ಅಲ್ಯೂಮಿನಿಯಂ 4, ಅಲ್ಯೂಮಿನಿಯಂಗಳು 4. ಅಲೋಹ ಕಾರ್ಬನ್ಗಳು 3, ಕಾರ್ಬನ್ಗಳು 3. ನಂತರ ಆಕ್ಸಿಜನ್ 12 ಆಕ್ಸಿಜನ್, ನಂತರ 12 ಆಕ್ಸಿಜನ್. ಹೈಡ್ರೋಜನ್ ಸಂಖ್ಯೆ 12 ಇಂಟು 2 12 ಗುಣಿಸು 2 24 ಹೈಡ್ರೋಜನ್ಗಳು. ಸೊ ಇಲ್ಲಿ ಗಮನಿಸಿ, ಹೈಡ್ರೋಜನ್ಗಳು ಇಲ್ಲೂ ಹೈಡ್ರೋಜನ್ ಇದೆ, ಇಲ್ಲೂ ಹೈಡ್ರೋಜನ್ ಇದೆ. 3 ಇಂಟು 4 12, 3 ಗುಣಿಸು 4 12 ಆಕ್ಸಿಜನ್ಗಳು. ಇಲ್ಲಿ ನೋಡಿ 4 ಗುಣಿಸು 3 12 ಹೈಡ್ರೋಜನ್ಗಳು. ಸೊ 12 ಪ್ಲಸ್ 12 24 ಹೈಡ್ರೋಜನ್ಗಳು. ಸೊ ಹೈಡ್ರೋಜನ್ ಸಂಖ್ಯೆಯಲ್ಲಿ ಸರಿ ದೂಗಿದೆ. ಈ ರೀತಿಯಾಗಿ ಈ ಒಂದು ಸುಲಭ ಒಂದು ವಿಧಾನದಿಂದ ನೀವು ಸಮೀಕರಣಗಳನ್ನ ಸರಿದೂಗಿಸಬಹುದು. ನೆನಪಿಡಿ, ಮತ್ತೆ ಹೇಳ್ತೀನಿ ನಾನು, ಮೊದಲು ಲೋಹ, ಆಮೇಲೆ ಅಲೋಹ, ಆಮೇಲೆ ಆಕ್ಸಿಜನ್, ನಂತರ ಹೈಡ್ರೋಜನ್. ಈ ಸರಣಿ ಒಳಗೆ ನೀವು ಸಮೀಕರಣವನ್ನ ಬ್ಯಾಲೆನ್ಸ್ ಮಾಡುವಾಗ ಯಾವ್ದಾದ್ರೂ ಹೊಸದನ್ನ ಏನಾದ್ರೂ ಮಾಡಿದ್ರ ಅಂದ್ರೆ, ಯಾವ್ದಾದ್ರು ಒಂದನ್ನ ನೀವು ಬ್ಯಾಲೆನ್ಸ್ ಮಾಡಿದ್ದೆ ಆದ್ರ ಮತ್ತೆ 1ನೇ ಹಂತದಿಂದ ಆರಂಭ ಮಾಡಿ. ಸೊ ಈ ಒಂದು ವಿಧಾನದಿಂದ ಸಮೀಕರಣಗಳನ್ನ 90% 95% ಸಮೀಕರಣಗಳನ್ನ ನೀವು ಸರಿದೂಗಿಸಬಹುದು. ವಿದ್ಯಾರ್ಥಿಗಳೇ, ಈ ಒಂದು ಸುಲಭವಾದಂತಹ ಒಂದು ಟ್ರಿಕ್ ಅನ್ನ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಇರುವಂತಹ ಎಲ್ಲ ಸಮೀಕರಣಗಳಿಗೆ ಇದನ್ನ ಅಪ್ಲೈ ಮಾಡಿ ನೋಡಿ. ಅಪ್ಲೈ ಮಾಡಿ ಪ್ರಾಕ್ಟೀಸ್ ಮಾಡಿದ್ದೇ ಆದ್ರೆ ಕೇವಲ 1 ರಿಂದ 2 ನಿಮಿಷದಲ್ಲಿ ಎಲ್ಲ ಸಮೀಕರಣಗಳನ್ನ ನೀವು ಕ್ಲಿಷ್ಟಕರ ಸಮೀಕರಣಗಳನ್ನ ಸರಿದೂಗಿಸಬಹುದು. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.